ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಹಿಂದೂ ಮುಸ್ಲಿಂ ಕ್ರೈಸ್ತ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮುಖಂಡರ ಸಮ್ಮಿಲನದಿಂದ ಸಾಮರಸ್ಯ ಸಾರಿದ ಟವರ್ ರಂಜಾನ್ ಕಾವುತಣಕೂಟ. ದಾವಂತ್ ಎ ರಂಜಾನ್ ಕಾರ್ಯಕ್ರಮವನ್ನು ಕೋಲಾರ ನಗರದ ಕ್ಲಾಕ್ ಟವರ್ನಲ್ಲಿ ಶನಿವಾರ ಸಂಜೆ ಮಹಮ್ಮದಿಯಾ ನೌಜವಾನ್ ಕಮಿಟಿ ಯುವಕರು, ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗುರುಗಳು ಹಾಗೂ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲಾ ರಾಜಕೀಯ ನಾಯಕರನ್ನು ಈ ರಂಜಾನ್ ಔತಣಕೂಟಕ್ಕೆ ಕರೆಯುವ ಮೂಲಕ ಸಮಾಜಕ್ಕೆ ಧಾರ್ಮಿಕ ಸಾಮರಸ್ಯದ ಉತ್ತಮ ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಫಾದರ್, ಕೋಲಾರ ಎಂಎಲ್ಎ ಡಾಕ್ಟರ್ ಕೊತ್ತೂರು ಮಂಜುನಾಥ್, ಎಂಪಿ ಮಲ್ಲೇಶ್ ಬಾಬು, ಎಂಎಲ್ಸಿ ಅನಿಲ್ ಕುಮಾರ್, ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಓಂ ಶಕ್ತಿ ಚಲಪತಿ, ದಲಿತ ಮುಖಂಡರಾದ ಸಿಎಂ ಮುನಿಯಪ್ಪ, ನಗರಸಭೆ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ರಮೇಶ್. ನಾವೆಲ್ಲರೂ ಬರೋದಕ್ಕೆ ಸಿದ್ಧವಾಗಿದ್ದೀವಿ. ನೀನು ಯಾವಾಗೂ ಹಿಂಗೆ ಕರಿ, ಹಿಂಗೆ ಇರಬೇಕು, ಹಿಂಗೆ ಹೋಗೋಣ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. 24 ರೋಜಾ ಏನು ಇವತ್ತು ಒಂದು ದಿವಸ ನಮ್ಮ ಕ್ಲಾಕ್ ಟವರ್ ಮಸ್ಜಿದ್ ಶಾಹಿ ಹತ್ರ ನಮ್ಮ 24ನೇ ರಂಜಾನ್ ರೋಜಾ ದಿವಸ ನಾವು ಮೊಹಮ್ಮದಿಯಾ ಕಮಿಟಿಯಿಂದ ಇದು ಒಂದು ಇಫ್ತಾರ್ ದಾವತ್ ಹೆಸರಿಂದ ಒಂದು ಪಾರ್ಟಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಊರ್ದು ನಮ್ಮ ಡಿಸ್ಟಿಕ್ ಲೆವೆಲ್ದು ಲೀಡರ್ಸ್ ಎಲ್ಲ MLA, MLC, MP ಸಾಹೇಬರು, BJP ಕಡೆಯವರು, JDS ಕಡೆಯವರು, ಕಾಂಗ್ರೆಸ್ ಕಡೆ ಎಲ್ಲರೂ ಬಂದು ಇಲ್ಲಿ ಈ ಪಾರ್ಟಿನಾಗ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲರಿಗೆ ನಮ್ಮ ಮನಸ್ಸಿಂದ, ನಮ್ಮ ಕಮ್ಯುನಿಟಿ ಮೊಹಮ್ಮದಿಯಾ ಕಮಿಟಿಯಿಂದ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಗರಸಭೆ ಸದಸ್ಯರಾದ ಅಂಬರೀಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವೈ ಶಿವಕುಮಾರ್, ಕಾಂಗ್ರೆಸ್ ಮುಖಂಡರಾದ ಸಿಸಂದ್ರ ಗೋಪಾಲಗೌಡ, ನಂದಿನಿ ಪ್ರವೀಣ್, ವಕಲೇರಿ ಮುರಳಿ, ಕಟಾರಿಪಾಳ್ಯ ಗಂಗಣ್ಣ, ನಾಮಿನಿ ನಿರ್ದೇಶಿತ ನಗರಸಭಾ ಸದಸ್ಯರಾದ ಅಮರ್ನಾಥ್, ಗಂಗಮ್ಮನಪಾಳ್ಯ ರಾಮಯ್ಯ, ವಸೀಂ ಬೇಗ್, ಮುಜಾಫಿರ್ ಬುಡ್ಡು, ಇಮ್ರಾನ್ ಪಾಷಾ, ಅಫ್ಸರ್ ಖಾನ್, ಸಾದಿಕ್, ಇಮ್ರತ್, ಮುನೀರ್, ವಸೀಂ ಪಾಷಾ, ಅಬ್ರಹಾರ್ ಅಹಮದ್ ಮುಂತಾದ ಅನೇಕ ಮುಖಂಡರುಗಳು ಹಾಜರಿದ್ದರು. ಬೃಹತ್ ಸಂಖ್ಯೆಯಲ್ಲಿ ಈ ಔತಣಕೂಟಗಳಲ್ಲಿ ನೂರಾರು ಜನ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಇದನ್ನ ಕೋಲಾರ ನಗರದಲ್ಲಿ ಕ್ಲಾಕ್ ಟವರ್ನಲ್ಲಿ MNC ಯು ಟೀಮ್ ವತಿಯಿಂದ ಎಲ್ಲ ಧರ್ಮದವರನ್ನು, ಎಲ್ಲ ಪಕ್ಷದ ಜನಪ್ರತಿನಿಧಿಗಳನ್ನು ಕರೆದು ಇಫ್ತಾರ್ ಕೂಟವನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ಇಫ್ತಾರ್ ಕೂಟ ಎಲ್ಲ ಸಮುದಾಯದ ಎಲ್ಲ ಧರ್ಮದವರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಭಾಳ ದೊಡ್ಡ ಪ್ರಯತ್ನವಾಗಿದೆ. ಈ ಪ್ರಯತ್ನ ಮುಂಚೂಣಿಯಲ್ಲಿರ್ತಕ್ಕಂಥ ಇಡೀ ತಂಡಕ್ಕೆ ನಾವು ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಎಲ್ಲವನ್ನು ಕೂಡ ಇಲ್ಲಿ ಬಂದಿರತಕ್ಕಂಥವ್ರಿಗೆ ವೆಜ್ಜು ಮತ್ತು ನಾನ್ ವೆಜ್ 2 ಊಟವನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇದರ ಅರ್ಥ ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಹರಿತಾ ಇರ್ತಕ್ಕಂಥ ರಕ್ತ ಒಂದೇ, ನಾವು ಭಾರತ ದೇಶದ ಸಂವಿಧಾನದ ಮಕ್ಕಳು, ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ಇವತ್ತು ಇಮ್ರಾನ್ ಮತ್ತು ಇಡೀ ತಂಡ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಬಹುಶಃ ನೀವೆಲ್ಲರೂ ಯೋಚನೆ ಮಾಡಬೇಕು. BJP ಪಕ್ಷದವ್ರನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಅಂದರೆ ನಮ್ಮ ಮನಸ್ಸು ಮತ್ತು ಹೃದಯ ಭಾಳ ವಿಶಾಲವಾಗಿದೆ. ನಫರತ್ ಚೋಡು ಮೊಹಬ್ಬತ್ ಕಿ ದುಕಾನ್ ಖೋಲ್ ಅಂತಕ್ಕಂಥ ಆ ಸಂದೇಶವನ್ನು ನಾವಿತ್ತು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಆ ಪಾಲನೆ ಮುಖಾಂತರ ದೇಶದಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ಹೋಗ್ಬೇಕಂತ ನಮ್ಮ ಅನಿವಾರ್ಯತೆ ಕೂಡ ನಮ್ಮೆಲ್ಲರಲ್ಲೂ ಕೂಡ ಇದೆ.
खुल जाओ भैरती जरा छोड़ो हो जाओ क्या ಎಲ್ಲ ಧರ್ಮಗುರು ಮತ್ತೊಮ್ಮೆ ಈದ್ ಹಬ್ಬ ರಂಜಾನ್ ಹಬ್ಬ ಎಲ್ಲರಿಗೂ ಕೂಡ ಶುಭಾಶಯಗಳಲ್ಲಿ ಎಲ್ಲರಿಗೂ ಶಾಂತಿ ಇದೆ ಮತ್ತು ನೆಮ್ಮದಿಯಿಂದ ಬದುಕುವ ಜೀವನ ಕಲ್ತ್ಕೊಂಡು ಹೇಳಿ ನಾನು ದೇವರ ಪ್ರಾರ್ಥನೆ. ಒಂದೇ ದಿವಸ ಹಿಂದೆ ಹೆಚ್ಚು ಕಡಿಮೆ ಒಂದು ದಿವಸ ಮುಂಚೆ ಒಂದು ದಿವಸ ಹಿಂದೆ ರಂಜಾನ್ ಯುಗಾದಿ ಬರ್ತಾ ಇದೆ. ಅದು ನಮ್ಮ ಒಂದು ಬಾಂಧವ್ಯದ ಸಂಕೇತ. ಅದೆಲ್ಲ ಕೂಡ ಏನು ಮುಂದೆ ನಾವು ಒಬ್ಬಟ್ಟು ಮಾರನೇ ದಿವಸ ಏನು ನಿಮ್ಮ ಒಂದು ಊಟನ ನಾವೆಲ್ಲ ಕೊಡ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಒಂದು ಸೋದರ ಭಾವಕ್ಕೆ ಬಾಳ್ತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಆಚರಣೆ ಆಗ್ತಾಯಿದೆ. ಹಾಗಾಗಿ ಎಲ್ಲ ಬಾಂಧವರಿಗೂ ಎಲ್ಲ ಒಂದು ಏನು ಕೂಡ ನನ್ನ ಸದಾ ಶುಭ ಕೋರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರಂಜಾನ್ ತಿಂಗಳಲ್ಲಿ ನಮ್ಮ ಪವಿತ್ರ ರಂಜಾನ್ ತಿಂಗಳಿನಲ್ಲಿ 24ನೇ ಇಫ್ತಾರ್ ಪಾರ್ಟಿನಲ್ಲಿ ನಮ್ಮ ಜನಪ್ರಿಯ ಶಾಸಕರು ಪತ್ತೂರ್ಜಿ ಮಂಜುನಾಥ್ ಸಾಹೇಬರು, ML ಅನಿಲ್ ಕುಮಾರ್ ಸಾಹೇಬರು, ನಮ್ಮ ಮಲ್ಲೇಶ್ ಬಾಬು ಸಂಸದರು, CMR ಶ್ರೀನಾಥ್ ಅವರು, ಓಂಶಕ್ತಿ ಚಲಪತಿ ಅವರು, ಎಲ್ಲ ಭಾಗದ ಮುಖಂಡರು ಎಲ್ಲರೂ ಸೇರಿ ಇವತ್ತೊಂದು ದಿವಸ ಕರೆಸಿ ಇಫ್ತಾರ್ ಪಾರ್ಟಿನಲ್ಲಿ ಎಲ್ರಿಗೂ ಇವರು ಗೌರವ ಕೊಟ್ಟು ಕರೆಸಿ ಇವತ್ತೊಂದು ದಿವಸ ಊಟವನ್ನು ಹಾಕಿದ್ದಾರೆ. ಎಲ್ರಿಗೂ ನಾವು ಎಲ್ಲ ನಮ್ಮ ಮಾಜಿ ನಗರದ ಸಭೆ ಸದಸ್ಯರಿಗೂ ಇನ್ವೈಟ್ ಮಾಡಿ ಇವ್ರಿಗೂ ನಮಗೂ ಎಲ್ರಿಗೂ ಸೇರಿ ವೆಲ್ಕಮ್ ಮಾಡಿ ಕರೆದ್ರು. ಕಮಿಟಿ ಅವ್ರಿಗೆ ಇದೇ ಥರ ಪ್ರತಿಯೊಂದು ವರ್ಷವೂ ನೀವು ತಾವು ಮಾಡ್ಕೊಂಡು ಬನ್ನಿ. ನಮ್ಮದು ಸಹಕಾರ ನಿಮ್ಮ ಜೊತೆಯಲ್ಲಿ ಇರ್ತದೆ. ನೋಡಿ, ನಮ್ಮ ರಾಹುಲ್ ಗಾಂಧಿ ಅವರು ಮಾತು ಹೇಳಿದ್ದಾರೆ, ಮೊಹಮ್ಮದ್ ಕಿ ನಫರತ್ ಕಿ ಬಜಾರ್ ಮೇ ಮೊಹಮ್ಮದ್ ಕಿ ದುಕಾನ್ ಖೋಲಾ ಅಂತ. ಇವತ್ತು ಇವರು ಪ್ರೂಫ್ ಮಾಡಿದ್ದಾರೆ. ಯಾರೋ ಜಾತಿ ಮಧ್ಯದಲ್ಲಿ ಏನು ವಿಷ ಬೀಜ ಹಾಕ್ತಾರೆ, ಇವ್ರಿಗೆ ಒಂದು ತಕ್ಕ ಪಾಠ. ಶಿವ ಬೆಟ್ಟದ ಪಕ್ಕ ಬುಕ್ಕೆ ಇದ್ದಂಗೆ ಇರ್ತಿದ್ದಲ್ಲ ಅಷ್ಟೇ.